ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಿನೋಸ್ ಗ್ಲಿಮ್ಸ್. ನಾನು ನಿಮ್ಮೆಲ್ಲರ ಪ್ರೀತಿಯ ಉನ್ನತ. ಇವತ್ತಿನ ಹೊಸ ವೀಡಿಯೋಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಬಂದು ಸ್ಯಾಟರ್ಡೇ ಮಾರ್ನಿಂಗ್ ಆ್ಯಂಡ್ ಆಫೀಸಿಗೆ ಕೂಡ ಹೋಗಬೇಕಿತ್ತು. ಹಾಗಾಗಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಬೆಳಿಗ್ಗೆನೆ. ಆ್ಯಂಡ್ ಇವತ್ತು ತುಂಬ ಲೇಟಾಗಿ ಹೋಗ್ಬಿಟ್ಟಿತ್ತು ಅದರೊಳಷ್ಟೊತ್ತಿಗೆ. ಹಾಗಾಗಿ ಸಿಂಪಲ್ಲಾಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೊರಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ಎದ್ದೆ. ಸೊ ಎದ್ದ ತಕ್ಷಣ ನಾನು ರೆಗ್ಯುಲರ್ ರೊಟೀನ್ ಸ್ಟಾರ್ಟ್ ಆಗಿ ಅದಾದಮೇಲೆ ನನ್ನ ಟ್ಯಾಬ್ಲೆಟ್ಸ್ ತೊಗೊಂಡು ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಇವತ್ತು ಸ್ಪೆಷಲ್ ಅಂತ ಏನಿಲ್ಲ, ಬ್ರೆಡ್ ಟೋಸ್ಟ್ ಮಾಡಿಕೊಂಡು ಅದ್ರ ಜೊತೆಗೆ ಸ್ವಲ್ಪ ಟೊಮೆಟೊ ಗೊಜ್ಜು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ವೆರಿ ಸಿಂಪಲ್, ಈಸಿ. ಆ್ಯಂಡ್ ಮಧ್ಯಾಹ್ನ ಬಂದ ಮೇಲೂ ಐ ಥಿಂಕ್ ಅನ್ನ ಮಾಡಿಕೊಂಡ್ರೆ ಗೊಜ್ಜಿರುತ್ತೆ. ಸೊ ಈಸಿಯಾಗಿ ರೆಸಿಪಿ ಇಟ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಇವತ್ತು. ಆ್ಯಂಡ್ ಒಬ್ಬರು ಕಮೆಂಟ್ ಮಾಡಿ ಕೇಳಿದ್ರಿ ಹೌಸ್ ಬೈಯಿಂಗ್ ಬಗ್ಗೆ. ಅಂದರೆ ಪ್ರತಿಯೊಬ್ಬರಿಗೂ ಈ ಒಂದು ಕನಸಿದ್ದೇ ಇರುತ್ತೆ, ಒಂದು ಪುಟ್ಟ ಮನೆ, ನಮ್ಮದೇ ಆದಂಥ ಸ್ವಂತ ಮನೆ ತೊಗೊಳ್ಬೇಕು ಅಂತ ಹೇಳಿ. ಸೊ ಅದಕ್ಕೆ ನೀವು ಏನು ಪ್ಲ್ಯಾನ್ ಮಾಡ್ತೀರಾ ಅಥವಾ ಏನಾದರೂ ಸಜೆಷನ್ಸ್ ಇದೆಯಾ ಹೇಳಿ ಅಂತ ಹೇಳಿ ಒನ್ ಆಫ್ ದೆಮ್ ಕಮೆಂಟ್ ಮಾಡಿದ್ರಿ. ಸೊ ಅದ್ರ ಬಗ್ಗೆ ಹೇಳಬೇಕು ಅಥವಾ ನನ್ನ ಒಪಿನಿಯನ್ ಏನು ಅಥವಾ ನಾವು ಯಾವ ರೀತಿ ಸೇವ್ ಮಾಡ್ತಿದ್ದೀವಿ ಅನ್ನೋದ್ರ ಬಗ್ಗೆ ಇವತ್ತಿನ ವ್ಲಾಗ್ ಇರುತ್ತೆ. ಐ ಹೋಪ್ ಇವತ್ತಿನ ವ್ಲಾಗ್ ನಮ್ಗೆ ಇಷ್ಟ ಆಗುತ್ತೆ ಅಂತ. ಇನ್ನು ನೀವು ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ದೀರಾ ಅಂದರೆ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಅಥವಾ ನನ್ನ ಭಾವನೆ ಏನು ಅನ್ನೋದ್ರ ಬಗ್ಗೆ ಇವತ್ತು ತಿಳಿಸ್ಕೊಡ್ತೀನಿ. ಇನ್ನು ಮೊದಲಿಗೆ ಬರುವಂಥ ಪ್ರಶ್ನೆ, ಎಷ್ಟು ಬಡ್ಜೆಟಲ್ಲಿ ನಾವು ಮನೇನ ನೋಡ್ತಾ ಇದ್ದೀವಿ ಅನ್ನೋದು ಬರುತ್ತೆ. ಇನ್ನು ಅದರಲ್ಲಿ ಡಿವಿಷನ್ಸ್ ಅಂತ ಹೇಳಿದರೆ ನಾವು ಸೈಟ್ ನೋಡ್ತಾ ಇದ್ದೀವ, ಮನೆ ನೋಡ್ತಾ ಇದ್ದೀವ ಅನ್ನೋದು ಬರುತ್ತೆ ಡಿವಿಷನ್ಸ್. ಅದಾದಮೇಲೆ ಯಾವ ಲೊಕ್ಯಾಲಿಟಿನಲ್ಲಿ ನಾವು ನೋಡ್ತಾ ಇದ್ದೀವಿ ಅನ್ನುವಂಥದ್ದು ಬರುವಂಥದ್ದು ಸೆಕೆಂಡ್ ಕ್ವೆಶನ್. ಸೊ ಇದೆರಡು ಫಿಕ್ಸ್ ಆದಮೇಲೆ ನಾವು ಒಂದು ತಿಂಗಳಲ್ಲಿ ಎಷ್ಟು ಪಾರ್ಟ್ ಆಫ್ ಅವರ್ ಇನ್ಕಮ್ನ ತೆಗೆದಿಡಬಹುದು ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಅನ್ನೋದನ್ನು ನಾವು ನೋಡ್ಬೋದಾಗತ್ತೆ. ಇನ್ನು ಕೆಲವೊಬ್ಬರು ಮನೇನ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ನೋಡ್ತಾರೆ, ಲೈಕ್ ರೆಂಟಿಗೆ ತೊಗೊಳ್ಳೋ ಅಂಥದ್ದು ಅಥವಾ ಅವರಿದ್ದು ರೆಂಟಿಗೆ ತೊಗೊಳ್ಳೋ ಅಂಥದ್ದು. ಇನ್ನು ಕೆಲವರು ಇಲ್ಲ, ಕಂಪ್ಲೀಟ್ 30-40ನಲ್ಲಿ ಅಥವಾ ಹಾಫ್ ಸೈಟಲ್ ಕಂಪ್ಲೀಟಾಗಿ ನಾವೇ ಇರ್ತೀವಿ ಅಂತ ಅಂದ್ಕೊಳ್ಳೋರು. ಇಟ್ ಈಸ್ ಎ ಲೈಫ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನಿಮ್ಮ ರಿಕ್ವೈರ್ಮೆಂಟ್ಸ್ ತಕ್ಕನಾಗಿ ನಾವು ಫಸ್ಟ್ ಯಾವ ಮನೆ ತೊಗೋತೀವಿ, ಯಾವ ರೀತಿ ತೊಗೋತೀವಿ ಅನ್ನೋದು ಡಿಪೆಂಡ್ ಆಗ್ತಾ ಹೋಗುತ್ತೆ. ಇನ್ನು ಇದೆಲ್ಲ ನಾನು ಮಾತಾಡ್ತಾ ಇರೋವಂಥದ್ದು ಇಂಡಿಪೆಂಡೆಂಟ್ ಹೌಸ್ ತೊಗೊಳ್ಳೋ ಅಂಥದ್ರ ಬಗ್ಗೆ ಈ ಒಂದು ಕಾನ್ಸೆಪ್ಟ್ ಬರುತ್ತೆ. ಇನ್ನು ಅಪಾರ್ಟ್ಮೆಂಟ್ಸ್ ಅಂತ ಅಂದರೆ ಐ ಥಿಂಕ್ ಮನೆ ತೊಗೊಂಡು ಕಟ್ಸೋದಕ್ಕಿಂತ ಇನ್ನೂ ಕಮ್ಮಿ ಬೆಲೆಗೆ ನಮಗೆ ಅಪಾರ್ಟ್ಮೆಂಟ್ಸ್ ಸಿಕ್ಬಿಡತ್ತೆ ಕೂಡ. ಬಟ್ ಅಪಾರ್ಟ್ಮೆಂಟ್ಸ್ ತೊಗೊಂಡು ನಾವು ಲೇಟರ್ ಆನ್ ರಿಗ್ರೆಟ್ ಮಾಡೋ ಅಂಥ ಸ್ಟೇಟ್ ಇರಬಾರ್ದು. ಬಿಕಾಸ್ ನೀವು ಏನಾದರೂ ಬೇರೆ ಕಡೆಯಿಂದ ಬಂದಿದ್ದೀರಾ ಮತ್ತು ಯಾವಾಗಲೂ ರೀಲೋಕೇಟ್ ಆಗೋಕ್ಕೆ ಇಷ್ಟಪಡ್ತೀರಾ, ಆ ಥರ ಸಿಚುವೇಶನ್ ಇತ್ತು ಅಂತಂದರೆ ಅಪಾರ್ಟ್ಮೆಂಟ್ಸಲ್ಲಿ ಮತ್ತೆ ನಾವು ಸೇಲ್ ಮಾಡ್ತೀವಿ ಅಂತಂದರೆ ಎಷ್ಟು ಅಪಾರ್ಟ್ಮೆಂಟ್ಸ್ಗಳು ವ್ಯಾಲ್ಯೂ ಕಮ್ಮಿ ಆಗ್ತಾ ಹೋಗುತ್ತೆ ಅಥವಾ ಡಿಪ್ರಿಷಿಯೇಟ್ ಆಗ್ತಾನೂ ಹೋಗುತ್ತೆ ಅಥವಾ ಅದು ಇನ್ಕ್ರೀಸ್ ಕೂಡ ಆಗಬಹುದು. ಇಟ್ ಡಿಪೆಂಡ್ಸ್ ಆನ್ ದ ಲೊಕ್ಯಾಲಿಟಿ ಮತ್ತು ಡೆವಲಪರ್ಸ್ ಮತ್ತು ಹೇಗೆ ಇಂಪ್ರೂವ್ಮೆಂಟ್ ಆಗ್ತದೆ ಅಪಾರ್ಟ್ಮೆಂಟ್ ಅನ್ನೋದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಬಟ್ ಆನ್ ದ ಅದರ್ ಹ್ಯಾಂಡ್ ನೋಡೋದಾದರೆ ಅಪಾರ್ಟ್ಮೆಂಟಲ್ಲಿ ಕೂಡ ತುಂಬ ಸೇಫ್ಟಿ ಇರುತ್ತೆ, ಎಲ್ಲ ಅಮ್ಯುನಿಟೀಸ್ ಒಂದೇ ಕಡೆ ಸಿಕ್ಕುತ್ತೆ, ಹಾಗೆ ಒಂದು ಕಮ್ಯುನಿಟಿ ಕೂಡ ಬಿಲ್ಡ್ ಆಗಿರುತ್ತೆ. ಇನ್ನು ಒಬ್ಬೊಬ್ಬರೇ ಇರ್ತಾರೆ, ವರ್ಕಿಂಗ್ ಪ್ಯಾರೆಂಟ್ಸ್ ಇರ್ತಾರೆ ಅಂತಂದರೆ ಅಪಾರ್ಟ್ಮೆಂಟ್ಸ್ ಇಸ್ ಅ ಬೆಸ್ಟ್ ಚಾಯ್ಸ್ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಮಕ್ಕಳನ್ನ ಬಿಟ್ಟು ಹೋಗಿರ್ತೀವಿ, ಒಬ್ಬೊಬ್ಬರೇ ಇರ್ತಾರೆ. ಸೊ ಆ ಒಂದು ಟೈಮಲ್ಲಿ ಸ್ವಲ್ಪ ಸೇಫ್ಟಿ ಅನ್ನೋವಂಥದ್ದು ಇರುತ್ತೆ, ಆ ಕಡೆ ಈ ಕಡೆ ಮಾತಾಡ್ತಾರೆ, ಗೊತ್ತಾಗುತ್ತೆ ಅಂತ ಹೇಳಿ. ಅದೇ ಇಂಡಿಪೆಂಡೆಂಟ್ ಹೌಸ್ ಆದರೆ ನಮ್ಮ ಸ್ವಂತ ಮನೆ, ಯಾವುದೇ ರೀತಿ ಮೇಂಟೆನೆನ್ಸ್ ಖರ್ಚು ಮಾಡೋವಂಥದ್ದಿರಲ್ಲ. ಸೊ ಒನ್ ಟೈಮ್ ಬಿಲ್ಡ್ ಮಾಡುವಂಥದ್ದು ಆ್ಯಂಡ್ ಅದರಲ್ಲಿರುವಂಥ ಅಡ್ವಾಂಟೇಜಸ್ಸೇ ಬೇರೆ. ಸೊ ಮನೆಯಲ್ಲಿ ರೆಗ್ಯುಲರಾಗಿ ಮಕ್ಕಳ ಜೊತೆ ಇದ್ದಾರೆ, ತುಂಬ ಜನ ಇದ್ದಾರೆ ಅಂದರೆ ಐ ಥಿಂಕ್ ಇಂಡಿಪೆಂಡೆಂಟ್ ಹೌಸ್ ತೊಗೊಳ್ಳೋವಂಥದ್ದು ಬೆಟರ್ ಆಗುತ್ತೆ. ನೀವು ಅಮ್ಯುನಿಟೀಸ್ ನೋಡ್ತಾ ಇದ್ದೀರಾ, ಮಕ್ಕಳು ಪುಟ್ಟವರಿದ್ದಾರೆ, ಸೇಫ್ಟಿ ಬೇಕು ಅಂತ ಅಂದರೆ ಐ ಥಿಂಕ್ ಅಪಾರ್ಟ್ಮೆಂಟ್ಸ್ ಇಸ್ ಅ ಬೆಸ್ಟ್ ಆಪ್ಷನ್. ಆ್ಯಂಡ್ ಇದ್ರ ಜೊತೆಗೆ ಇನ್ನೂ ಒಂದು ಕೂಡ ಹೇಳೋಕ್ಕೆ ಇಷ್ಟಪಡ್ತೀನಿ, ನಿಮ್ಮ ಲೈವ್ಲಿಹುಡ್ ಆದಷ್ಟು ಚಿಕ್ಕದಾಗಿ ಅಥವಾ ತುಂಬ ಟ್ರಾವೆಲ್ ಇಲ್ದಲೇ ಇರೋ ಥರ ನೋಡ್ಕೊಳ್ಳಿ. ಬಿಕಾಸ್ ಎಲ್ಲೋ ಒಂದು ಕಡೆ ಕೆಲಸ ಮಾಡೋದು, ಇನ್ನೆಲ್ಲೋ ಮನೆ ತೊಗೊಳ್ಳೋದು, ಮತ್ತೆಲ್ಲೋ ಮಕ್ಕಳು ಸ್ಕೂಲು, ಸೊ ಇಡೀ ದಿವಸ ತುಂಬ ಓಡಾಟ ಆಗಿಬಿಡುತ್ತೆ. ಸೊ ಹಾಗಾಗಿ ನಿಮ್ಮ ಲೊಕ್ಯಾಲಿಟಿ, ನಾನು ಫಸ್ಟ್ ಏನು ಹೇಳಿದೆ, ಲೊಕ್ಯಾಲಿಟಿ ಅಥವಾ ನೀವು ಲೊಕೇಶನ್ ಎಲ್ಲಿ ತೊಗೋಬೇಕು ಅಂತ ಇದ್ದೀರಾ ಅದ್ರ ಮೇಲೆ ಕೂಡ ನೀವು ಬಡ್ಜೆಟ್ನ ಪ್ಲ್ಯಾನ್ ಮಾಡ್ಬೋದು.
ಸೊ ಮಕ್ಕಳಿಗೆ ಸ್ಕೂಲ್ ಹತ್ತಿರ ಆಗುವಂಥದ್ದು, ನಿಮಗೆ ಆಫೀಸ್ ಹತ್ತಿರ ಆಗುವಂಥದ್ದು ಆದಷ್ಟು ವಿದಿನ್ 4 to 5 ಕಿಲೋಮೀಟರ್ಸ್ ಒಳಗಡೆ ಇಟ್ಕೊಳ್ಳೋದು ಇಸ್ ಎ ವೆರಿ ವೆರಿ ಗುಡ್ ಆಪ್ಷನ್ ಅಂತ ನನಗೆ ಅನಿಸುತ್ತೆ. ಬಿಕಾಸ್ ತುಂಬ ಹೊತ್ತು ನಾವು ಓಡಾಟದಲ್ಲೇ ಟ್ರಾವೆಲಲ್ಲಿ ಅಥವಾ ಮಕ್ಕಳು ಕೂಡ ತುಂಬ ದೂರ ಸ್ಕೂಲ್ಗಳು ಹಾಕ್ಬಿಟ್ರೆ ಕೂಡ ತುಂಬ ಕಷ್ಟ ಆಗುತ್ತೆ. ಸೊ ಮಕ್ಕಳು ಸ್ಕೂಲ್ ಅಂತ ಬಂದರೆ ಅದೇ ಒಂದು ದೊಡ್ಡ ಪೇರೆಂಟ್ಸಿಗೆ ಬರುವಂಥ ತಲೆನೋವು ಅಂತ ಹೇಳಿದ್ರು ತಪ್ಪಾಗಲ್ಲ ಅನಿಸುತ್ತೆ. ಯಾವ ಸ್ಕೂಲಿಗೆ ಹಾಕಬೇಕು, ಯಾವ ಸ್ಕೂಲಲ್ಲಿ ಏನು ಎಜುಕೇಷನ್ ಕೊಡ್ತಾ ಇದ್ದಾರೆ, ಅಥವಾ ಯಾವ್ದು ಹಾಕಿದ್ರೆ ಮಕ್ಕಳು ಚೆನ್ನಾಗಿ ಕಲಿತಾರೆ ಅನ್ನೋವಂಥದ್ದೇ ಪೇರೆಂಟ್ಸಿಗಿರುವಂಥ ದೊಡ್ಡ ಕ್ವೆಶನ್. ಸೊ ಫಸ್ಟ್ ನೀವು ಮನೆ ತೊಗೊಳೋದಕ್ಕಿಂತ ಮುಂಚೆ ನೀವು ಡಿಸೈಡ್ ಮಾಡಬೇಕಾಗಿರೋದು ಲೊಕ್ಯಾಲಿಟಿ ನಿಮಗೆ ಫೀಸಿಬಿಲಿಟಿ ಆಗಿದೆಯಾ. ಒಂದು ಕಡೆ ಎಲ್ಲೋ ತೊಗೊಂಡು ಇನ್ನೊಂದು ಕಡೆ ಓಡಾಡೋದಕ್ಕಿಂತ ಆದಷ್ಟು ಒಂದೇ ಲೊಕ್ಯಾಲಿಟಿನಲ್ಲಿ ಒಂದು ಸ್ವಲ್ಪ ಜಾಸ್ತಿ ಆಗ್ಬೋದು ಅಥವಾ ಕಮ್ಮಿ ಆಗ್ಬೋದು ಪ್ರೈಸು. ಬಟ್ ಒಂದು ಸತಿ ತೊಗೊಂಡ್ಬಿಟ್ಟು ಇನ್ವೆಸ್ಟ್ ಮಾಡಿ ಆಮೇಲೆ ರಿಗ್ರೆಟ್ ಮಾಡೋದಕ್ಕಿಂತ ಅದನ್ನೆಲ್ಲ ಪ್ಲ್ಯಾನ್ ಮಾಡಿ ಅದಾದಮೇಲೆ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಇಸ್ ಅ ಸೇಫ್ ಟಾಸ್ಕ್ ಅಂತ ಹೇಳ್ಬೋದು. ಸೊ ಈ ಎಲ್ಲ ಫ್ಯಾಕ್ಟರ್ಸ್ನ ನಾವು ಕನ್ಸಿಡರ್ ಮಾಡಾದಮೇಲೆ ನೆಕ್ಸ್ಟ್ ಬರುವಂಥದ್ದು ಇದಕ್ಕೆ ದುಡ್ಡನ್ನು ಹೇಗೆ ಹೊಂದಿಸೋವಂಥದ್ದು. ಇನ್ನು ಈ ಒಂದು ಮನೆ ತೊಗೊಳ್ಳೋವಂಥ ಟಾಸ್ಕ್ ಏನಿದೆ ಇದು 1 ಅಥವಾ 2 ದಿವಸದ ಕೆಲಸ ಅಂತೂ ಖಂಡಿತ ಅಲ್ಲ. ಇದಕ್ಕೆ ತುಂಬ ದಿವಸಗಳಿಂದ ಅದಕ್ಕೆ ಆದಂಥ ಸಪ್ರೇಟಾಗಿ ದುಡ್ಡು ತೆಗೆದಿಡುವಂಥದ್ದಾಗಿರ್ಬೋದು, ಒಂದು ಸೇಫ್ ಡೆಪಾಸಿಟಲ್ಲಿ ಇಡುವಂಥದ್ದಾಗಿರಬಹುದು, ಅಥವಾ ನಾವು ಕಮ್ಮಿ ರೇಟ್ಗೆ ಅಥವಾ ಔಟ್ಸ್ಕರ್ಟ್ಸಲ್ಲಿ ಸೈಟ್ನ ತೆಗೆದುಬಿಟ್ಟು ಅದಾದಮೇಲೆ ನಾವು ಯಾವಾಗ ತೊಗೊಳ್ಬೇಕು ಅಂತ ಅಂದ್ಕೊಳ್ತೀವೋ ಡೌನ್ದಲ್ಲಿ ಏನೋ 5 to 6 years ಆಗಿರ್ಬೋದು ಅಥವಾ 8 years ಆಗಿರ್ಬೋದು, ಆ ಒಂದು ಟೈಮಲ್ಲಿ ನಾವು ಇನ್ವೆಸ್ಟ್ ಮಾಡಿರೋವಂಥ ಪ್ಲಾಟ್ಸ್ ಏನಿದೆ ಅದನ್ನು ಸೇಲ್ ಮಾಡಿದಾಗ ನಮಗೆ ಡೆಫಿನೆಟ್ಲಿ ನಾವು ಏನು ಇನ್ವೆಸ್ಟ್ ಮಾಡಿದ್ವಿ ಅದಕ್ಕಿಂತ ಹೆಚ್ಚಿಗೆ ಅಂತೂ ಬಂದಿರುತ್ತೆ. ಸೊ ಇಟ್ ಅಗೇನ್ ಡಿಪೆಂಡ್ಸ್ ಆನ್ ದ ಲೊಕ್ಯಾಲಿಟಿ, ನಾವು ಎಲ್ಲಿ ತೊಗೊಂಡಿದ್ದೀವಿ ಮತ್ತು ಅದ್ರ ಸುತ್ತಮುತ್ತ ಹೇಗೆ ಇಂಪ್ರೂವ್ಮೆಂಟ್ ಆಗಿದೆ ಅನ್ನೋದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಸೊ ದ ಫಸ್ಟ್ ಥಿಂಗ್, ಭೂಮಿ ಮೇಲೆ ಇನ್ವೆಸ್ಟ್ ಮಾಡುವಂಥದ್ದು ಇಸ್ ಅ ವೆರಿ ಗುಡ್ ಆಪ್ಷನ್. ಸೊ ನಾವು 2 ಸೈಟ್ ತೊಗೋತೀವಿ ಅಂದ್ರೂ ಆ್ಯಂಡ್ ಡೌನ್ದಲ್ಲಿ ಏನೋ 5 to 6 years ಆದಮೇಲೆ ಇಫ್ ಯು ವಾಂಟ್ ಟು ಟೇಕ್ ಅನದರ್ ಹೋಮ್, ಇರೋವಂಥ 2 ಸೈಟ್ನು ಸೇಲ್ ಮಾಡಿ ಒಂದು ನಮ್ಮ ಡ್ರೀಮ್ ಹೌಸ್ ಅಂತ ಏನಿದೆ ಅದನ್ನು ಕೂಡ ತೊಗೊಳ್ಬಹುದು. ಸೊ ಕೆಲವೊಂದು ಸತಿ ಏನಾಗುತ್ತೆ, ನಾವು ಬ್ಯಾಂಕಲ್ಲಿ ಇಡ್ತೀವಿ ಅಥವಾ ಇನ್ನೇಂತಕ್ಕೂ ಖರ್ಚಾಗುತ್ತೆ ಅಥವಾ ಹಾಕುವಂಥ ಇಂಟ್ರೆಸ್ಟ್ ಅಷ್ಟು ಡಬಲ್ ಆಗೋದಿಲ್ಲ, ಅಥವಾ ಮ್ಯೂಚುವಲ್ ಫಂಡ್ಸಲ್ಲಿ ಹಾಕ್ತೀವಿ. ಮ್ಯೂಚುವಲ್ ಫಂಡ್ಸ್ ಇಸ್ ಆಲ್ವೇಸ್ ಅ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್. ಸೊ ನಮಗೆ ಆಲ್ಮೋಸ್ಟ್ ಒಂದು 15 years ಆದಮೇಲೆ ಅದು ಮೆಚೂರ್ ಆಗುವಂಥದ್ದು ಇರುತ್ತೆ, ಅಥವಾ ಒಂದು ಒಳ್ಳೆ ರಿಟರ್ನ್ಸ್ ಬರಬೇಕು ಅಂದರೆ 15 to 16 years ವೆಯ್ಟ್ ಮಾಡಬೇಕಾಗುತ್ತೆ. ಸೊ ವಾಟ್ ಐ ಬಿಲೀವ್ ಇನ್ ಇಸ್ ಒಂದು ಕಡೆ ಎಲ್ಲಾದರೂ ಅಥವಾ 2 ಕಡೆ ಚಿಕ್ಕ ಸೈಟ್ ಆದರೂ ಅಥವಾ ಹಾಫ್ ಸೈಟ್ ಆದರೂ ತೆಗೆದುಬಿಟ್ಟು ಅದಾದಮೇಲೆ ನಾವು ಯಾವಾಗ ಆ್ಯಕ್ಚುಲಾಗಿ ಹೋಮ್ ಅಥವಾ ವಿಲ್ಲ ಆಗಲಿ ಅಥವಾ ಅಪಾರ್ಟ್ಮೆಂಟೇ ಆಗಲಿ, ಸೊ ವಾಟ್ ಎವರ್ ಯು ಡಿಸೈಡ್ ಆನ್ ಯೋರ್ ಪ್ರಯಾರಿಟಿ ಅದನ್ನು ತೊಗೋಬೇಕು ಅಂತ ಅಂದಾಗ ವಿ ಕ್ಯಾನ್ ಬೈ ಇಟ್ ಅಂತ ಹೇಳ್ಬೋದು. ಇನ್ನು ಈ ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಹೋದರೆ ತುಂಬ ಕಾಂಪ್ಲಿಕೇಟೆಡೇ ಆಗುತ್ತೆ ಮತ್ತು ಪ್ರತಿಯೊಬ್ಬರು ರಿಕ್ವೈರ್ಮೆಂಟ್ಸ್ ಒಂಥರ ಇರುತ್ತೆ. ಸೊ ಐ ಥಿಂಕ್ ದಿಸ್ ಇಸ್ ಮೈ ಥಾಟ್. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನೋ ರೀತಿ ಸೇವಿಂಗ್ಸ್ ಅನ್ನುವಂಥದ್ದನ್ನು ಯಾವುದಾದ್ರೂ ಸೈಟ್ ಮೇಲೆ ಹಾಕುವಂಥದ್ದು ಅಥವಾ ಮ್ಯೂಚುವಲ್ ಫಂಡ್ಸ್ ಮೇಲೆ ಇನ್ವೆಸ್ಟ್ ಮಾಡುವಂಥದ್ದು, ಆ್ಯಂಡ್ ನಾವು ತೊಗೊಳ್ಳೋವಂಥ ಟೈಮಿಗೆ ಡಬಲ್ ಆಗಿರುತ್ತೆ. ಆ್ಯಂಡ್ ದಟ್ಸ್ ಹೌ ವಿ ಕ್ಯಾನ್ ಮ್ಯಾನೇಜ್. ಆ್ಯಂಡ್ ಹಾಗಂತ ಕಂಪ್ಲೀಟಾಗಿ ಸೇವ್ ಮಾಡಿ ಇಟ್ಕೊಂಡು ಅದಾದಮೇಲೆ ನಾವು ಮನೆ ತೊಗೊಳ್ತೀವಿ ಅಂತಂದರೆ ಐ ಥಿಂಕ್ ಅದು ಒಂದು ಸ್ವಲ್ಪ ಮಿತ್ ಥರ ಅನಿಸುತ್ತೆ. ಸೊ ಡೆಫಿನೆಟ್ಲಿ ಲೋನ್ ಅನ್ನೋವಂಥದ್ದು ಬೇಕೇ ಬೇಕು, ಬಟ್ ಹಾಗಂತ ತುಂಬ EMIs ಮಾಡಿಕೊಂಡ್ರೆ ಲೈಫ್ ತುಂಬ ರಿಸ್ಕಿ ಆಗೋಗ್ಬಿಡುತ್ತೆ. ಬಿಕಾಸ್ ಈಗ ಹೇಗಿರ್ತೀವೋ ಇನ್ನೊಂದು ವರ್ಷದಲ್ಲಿ ಹಾಗೆ ಇರ್ತೀವ ಅಂತ ಹೇಳಕ್ಕೆ ಬರಲ್ಲ. ಸೊ ಆದಷ್ಟು ಸೇಫ್ ಆ್ಯಂಡ್ ಸೆಕ್ಯೂರಾಗಿ ಯಾವುದೇ ಒಂದು ಮನಿ ಡಿಸ್ಕಷನ್ ಸ್ವಲ್ಪ ಕಾಶಿಯಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಮ್ಮ ಇನ್ಕಮ್ನಲ್ಲಿ ಕಂಪ್ಲೀಟಾಗಿ ನಾವು EMIಗೆ ಕಟ್ತೀವಿ ಅಂದರೆ ಲೈಫ್ ತುಂಬ ಸ್ಟ್ರೆಸ್ಫುಲ್ ಆಗುತ್ತೆ. ಸೊ ಆದಷ್ಟು ಲೈಫ್ನ ಬ್ಯಾಲೆನ್ಸ್ ಮಾಡಿಕೊಂಡು ಅವಶ್ಯಕತೆ ಏನು ಬೇಕೋ ಅದನ್ನು ತೊಗೊಂಡು ಡಿಸೈಡ್ ಮಾಡಿಕೊಂಡು ತೊಗೊಳೋದ್ರಿಂದ ಪೀಸ್ಫುಲ್ಲಾಗೋ ಇರ್ಬೋದು, ಖುಷಿಯಾಗೋ ಇರ್ಬೋದು ಅಂತ ಹೇಳ್ತಾ ನನ್ನ ಭಾವನೆ ಬಗ್ಗೆ ಇವತ್ತು ಹೇಳಿದ್ದೀನಿ. ಸೊ ಕಮಿಂಗ್ ಬ್ಯಾಕ್ ಟು ದ ವ್ಲಾಗ್, ಪಾರ್ಟಿ ಹಾಲ್ ಬುಕ್ ಆಯಿತು ಅಂತ ನಾನು ನನ್ನ ಲಾಸ್ಟ್ ವ್ಲಾಗಲ್ಲಿ ಹೇಳಿದೆ. ಸೊ ಆ ಒಂದು ಪಾರ್ಟಿ ಹಾಲ್ನ ಮತ್ತೆ ಹೋಗಿ ಬುಕ್ ಮಾಡಿಬಿಟ್ಟು ಮತ್ತೆ ಹೋಗಿ ನೋಡ್ಕೊಂಡು ಬಂದ್ವಿ. ಸೊ ಫೈನಲಿ ಎಷ್ಟು ಐ ಥಿಂಕ್ 8 to 10 ಪಾರ್ಟಿ ಹಾಲ್ಸ್ ನೋಡಿ ಫೈನಲಿ ಒಂದು ಪಾರ್ಟಿ ಹಾಲ್ನ ಬುಕ್ ಮಾಡಿದ್ವಿ. ಚೆನ್ನಾಗಿ ಸ್ಪೇಷಿಯಸ್ ಆಗಿ ಚೆನ್ನಾಗಿ ಇದೆ. ಸೊ ಇನ್ನು ಡೆಕೋರೇಷನ್ ಅವ್ರನ್ನ ಬುಕ್ ಮಾಡಬೇಕು. ಸೊ ಅದನ್ನು ಮಾಡಿದರೆ ಐ ಥಿಂಕ್ ಆಲ್ಮೋಸ್ಟ್ 50% ಆಫ್ ದ ಕೆಲಸ ಮುಗೀತು ಅಂತ ಹೇಳ್ಬೋದು.
ಆ್ಯಂಡ್ ಎಸ್ ಇನ್ನೂ ಒಂದು ಸ್ವಲ್ಪ ಅದು ಇದು ಕೆಲಸಗಳು ಮತ್ತು ಸ್ಯಾರಿ ಸ್ಟಿಚಿಂಗ್ ಇರ್ಬೋದು, ಬ್ಲೌಸ್ ಸ್ಟಿಚಿಂಗ್ ಇರ್ಬೋದು, ಸ್ಯಾರಿ ರೆಡಿ ಮಾಡೋವಂಥದ್ದು ಇರ್ಬೋದು, ಕುಚ್ಚು ಅದೆಲ್ಲನೂ ಪ್ರಾಸೆಸ್ಸಲ್ಲಿದೆ. ಸೊ ನೋಡಬೇಕು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಕೊಡಬೇಕು. ಬಿಕಾಸ್ ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆ ನಾನೊಬ್ಬರು ಟೈಲರಿಗೆ ಕಾಲ್ ಮಾಡಿದೆ. ಆಲ್ಮೋಸ್ಟ್ ಬುಕ್ ಆಗೋಗ್ಬಿಟ್ಟಿದೆ ಮೇಡಮ್, ಇವಾಗ ಯಾವುದು ತೊಗೊಳ್ಳೋದಿಲ್ಲ, ಮಾರ್ಚ್ ತನಕನೂ ಫುಲ್ ಬುಕ್ ಆಗೋಗ್ಬಿಟ್ಟಿದೆ ಅಂದರು. ಸೊ ದೆನ್ ಐ ವಾಸ್ ಲೈಕ್ ಓಕೆ, ದಿಸ್ ಹೈ ಟೈಮ್ ಹೋಗಿ ಕೊಟ್ಟು ಬರಬೇಕು ಅಂತ ಹೇಳಿಬಿಟ್ಟು ರೆಗ್ಯುಲರಾಗಿ ಕೊಡೋ ಅಂತ ಟೇಲರ್ ಅಂಕಲ್ಗೆ ಕೊಟ್ಟೆ. ಸೊ ಹಿ ಟೋಲ್ಡ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಡಿಸೈನ್ ಕೂಡ ಹೇಳಿ ಬಂದಿದ್ದೀನಿ, ತುಂಬ ಏನು ಹೆವಿ ಡಿಸೈನ್ ಇಲ್ಲ, ವೆರಿ ಬೇಸಿಕ್ ಡಿಸೈನ್ ಹೇಳಿದ್ದೀನಿ. ಸೊ ಲೆಟ್ಸ್ ಸಿ ಹೇಗೆ ಬರುತ್ತೆ ಅಂತ. ಆ್ಯಂಡ್ ಫೈನಲಿ ಈ ರೀತಿ ಪಾರ್ಟಿ ಹಾಲ್ ಇದೆ. ಕೆಳಗಡೆ ಒಂದು ಪಾರ್ಟಿ ಹಾಲ್, ಮೇಲ್ಗಡೆ ಈ ರೀತಿ ಡೈನಿಂಗ್ ಏರಿಯಾ ಕೊಟ್ಟಿದ್ದಾರೆ. ಸೊ ನೋಡಬೇಕು ಹೇಗಾಗುತ್ತೆ ಅಂತ. ಐ ಹೋಪ್ ಎಲ್ಲ ಚೆನ್ನಾಗಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇಷ್ಟ ಆಯಿತು ನೋಡಿದಂಥ ಅಷ್ಟು ಪಾರ್ಟಿ ಹಾಲ್ಸಲ್ಲಿ. ಐ ಥಿಂಕ್ ದಿಸ್ ಪಾರ್ಟಿ ಹಾಲ್ ಇಸ್ ವಾಟ್ ಸಮಥಿಂಗ್ ಐ ಲೈಕ್ಡ್. ಸೊ ಅಗೇನ್ ಪಾರ್ಟಿ ಹಾಲ್ಸ್ ಡಿಪೆಂಡ್ ಆನ್ ದ ಪ್ರೈಸ್ ಆ್ಯಂಡ್ ಮೆನು ನಾವು ಫಿಕ್ಸ್ ಮಾಡೋದು. ಎಲ್ಲನೂ ಫಿಕ್ಸ್ ಮಾಡಿ ಬಂದಿದ್ದಾಯಿತು. ಸೊ ಐ ಹೋಪ್ ಇವತ್ತಿನ ವ್ಲಾಗ್ ನಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಡೆಫಿನೆಟ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ, ಟೇಕ್ ಕೇರ್, ಲವ್ ಯು ಆಲ್ ಆ್ಯಂಡ್ ಬಾಯ್.